ಕೇವಲ 2-3 ನಿಮಿಷದಲ್ಲಿ ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೋಬೇಕಾ? ಅದು ಒಂಚೂರು ಒಡೆಯೋದಾಗೆ ಬೇಯಿಸ್ಕೋಬೇಕಾ? ಗ್ಯಾಸ್ ಯಾಕೆ ಸುಮ್ಮನೆ ವೇಸ್ಟ್ ಮಾಡ್ತೀರಾ? ಗ್ಯಾಸ್ ರೇಟ್ ಬೇರೆ ದಿನೇ ದಿನೇ ಮೇಲೆ ಹೋಗ್ತಾ ಇದೆ. ನಾನಿವತ್ತು ಒಂದು ಸಿಂಪಲ್ ಆದಂಥ ಕಿಚನ್ ಟಿಪ್ಸ್ನ ಶೇರ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿದೆ, ವಿಡಿಯೋ ಪೂರ್ತಿ ನೋಡಿ. ಹಾಗೆ ಮೊಟ್ಟೆ ತಿಂದರೆ ತುಂಬ ಒಳ್ಳೆಯದು, ತುಂಬ ವಿಟಮಿನ್ಸ್ ಜಾಸ್ತಿ ಇರೋದ್ರಿಂದ ವಯಸ್ಸಾದವರು ಮಕ್ಕಳು ಎಲ್ಲರೂ ತಿನ್ನಬಹುದು. ಇವಾಗ ನಾನು ಮೊಟ್ಟೆ ತೊಗೊಂಡಿದ್ದೀನಿ. ಮೊಟ್ಟೆನ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಹೊರಗಡೆ ಎಲ್ಲ ಗಲೀಜಾಗಿರುತ್ತೆ, ನೀವೇ ನೋಡಿರ್ತೀರ ಅಲ್ವಾ. ಅದಕ್ಕೆ ನಾನು ಅದನ್ನು ವಾಶ್ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ವಾಶ್ ಮಾಡ್ತೀನಿ. ನೋಡ್ಬೋದು, ಅದು ಮೊಟ್ಟೆ ಒಂಚೂರು ಒಡೆದೇ ಇರೋ ಥರದನ್ನ ಆದಷ್ಟು ನೋಡಿ ತೊಗೊಳ್ಳಿ. ಯಾಕಂದರೆ ಅದು ಒಡೆದ್ಬಿಟ್ರೆ ಮೊಟ್ಟೆ ಅದರದ್ದು ಹೊರಗಡೆ ಎಲ್ಲ ಆಚೆ ಬಂದುಬಿಟ್ರೆ ಆಗ ನಮಗೆ ಇದಾಗಲ್ಲ. ಹಾಗಾಗಿ ಇಲ್ಲಿ ನೋಡ್ತಾ ಇದ್ದೀನಿ, ಒಂಚೂರು ಸ್ಕ್ರ್ಯಾಚಸ್ ಇಲ್ಲ. ಆ ಥರದ ನಾನು ಮೊಟ್ಟೆ ತೊಗೊಂಡಿದ್ದೀನಿ. ಇವಾಗ ನೋಡ್ಬೋದು ನೀವಿಲ್ಲಿ. ಯಾಕೆ ಈಗ ತುಂಬ ಗ್ಯಾಸ್ ಈಗ ಇಡ್ತೀವಿ ನಾವು, ತುಂಬ ಗ್ಯಾಸ್ ಯಾಕೆ ವೇಸ್ಟ್ ಮಾಡಬೇಕು ಹೇಳಿ. ಈಗ ನಮ್ಗೆ ಗೊತ್ತಾಗಲ್ಲ, 5ರಿಂದ 10 ನಿಮಿಷ 15 ನಿಮಿಷ ಹಿಂಗೆ ಬೇಯಕ್ಕೆ ಇಟ್ಬಿಡ್ತೀವಿ. ಅದು ಅವಶ್ಯಕತೆ ಇರಲ್ಲ. ಈಗ ಜಸ್ಟ್ 3 ಮಿನಿಟ್ಸ್ ಸಾಕು. ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಈಗ ಒಂದು ಪಾತ್ರೆ ತೊಗೋಬೇಕು. ಅದು ಸ್ವಲ್ಪ ದಪ್ಪ ಅಗಲ ಇರಬೇಕು ಮತ್ತು ಸ್ವಲ್ಪ ದಪ್ಪ ಗಾತ್ರದ ಪಾತ್ರೆ ಆಗಿರಬೇಕು. ಅದನ್ನ ಇಟ್ಕೊಂಡು ಇವಾಗ ಅದು ಮೊಟ್ಟೆ ಮುಳುಗೋ ರೀತಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದೊಂದು ಮೊಟ್ಟೆನ ಇಡ್ತಾ ಹೋಗ್ತಾ ಇದ್ದೀನಿ. ನೋಡ್ಬೋದು ನೀವಿಲ್ಲಿ. ಅದು ಕಮ್ಮಿ ಉರಿಗೆ ಇಟ್ಕೊಂಡಿದ್ದೀನಿ ನಾನು. 1 ನಿಮಿಷ ಕಮ್ಮಿ ಉರಿಲಿ ಬೇಯಿಸ್ಕೊಳ್ತೀನಿ. ಯಾಕಂದರೆ ಅದು ಒಡೆದೋಗ್ಬಿಡುತ್ತೆ ಮೊಟ್ಟೆ ಜಾಸ್ತಿ. ಈಗ ನಾವು ಇಟ್ಟಿದ ತಕ್ಷಣ ಜಾಸ್ತಿ ಉರಿ ಕೊಟ್ಬಿಟ್ರೆ ಅದು ಇದಾಗಲ್ಲ. ಅದಕ್ಕೆ ಸ್ವಲ್ಪ ಅದು ಕುದಿ ಬರೋ ಸ್ವಲ್ಪ ಬಿಸಿ ಆಗೋವರೆಗೂ ಕಮ್ಮಿ ಫ್ಲೇಮಲ್ಲಿ ಇಡ್ತೀನಿ. ಅದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಮೇಯ್ನ್ ಏನಂದರೆ ನಿಂಬೆ ರಸ, ಹಾಗೆ ಎಣ್ಣೆ ಅಂದರೆ ಆಯಿಲು. ನೀವು ಅಡುಗೆ ಎಣ್ಣೆ ಯಾವ್ದು ಯೂಸ್ ಮಾಡ್ತೀರಾ ಅದು ಒಂದು 2-3 ಡ್ರಾಪ್ ಹಾಕ್ಕೋಬೇಕು ಅಷ್ಟೇ. ಮೇಯ್ನ್ ಇದೆ ಟಿಪ್ಸು. ಇದ್ರ ಜೊತೆಗೆ ಬೇಕಿದ್ರೆ ನೀವು ಇದು ಈರುಳ್ಳಿ ಸಿಪ್ಪೆನೂ ಕೂಡ ಹಾಕ್ಕೊಳ್ತಾರೆ, ಅದನ್ನು ಆಪ್ಷನಲ್ಲು. ಬಟ್ ನಾನೀಗ ಮಾಡ್ತಿರೋ ಟಿಪ್ಸು ಇದು. ನೋಡ್ಬೋದು ನೀವಿಲ್ಲಿ ನಿಂಬೆ ರಸ ಮತ್ತು ಆಯಿಲ್ಲು, ಸ್ವಲ್ಪ ಉಪ್ಪು, ಇದನ್ನು ಹಾಕಿ ಜಸ್ಟ್ 1 ನಿಮಿಷ ಕಮ್ಮಿ ಉರಿಲಿ ಬೇಯಿಸ್ಕೊಳ್ತೀನಿ. 1 ನಿಮಿಷ ಆದ ತಕ್ಷಣ 2 ನಿಮಿಷಕ್ಕೆ ಇವಾಗ 2 ನಿಮಿಷ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಹೆಂಗೆ ಕುದೀತಾ ಇದೆ, ಕೊತ ಅಂತ ಕುದಿಬೇಕು. ಇದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡ್ಬೋದು ನೀವು. ಇವಾಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. 2 ನಿಮಿಷ ಬೆಂದಿದೆ. ಈಗ ಇದನ್ನು ಆದಮೇಲೆ ಒಂದು ಪ್ಲೇಟ್ ಮುಚ್ಚಿ ನೋಡಿ, ಒಂದು ಪ್ಲೇಟ್ ಮುಚ್ಚಿ ಇದನ್ನು ಒಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಬಿಡಬೇಕು. ಯಾಕಂದರೆ ಅದು ಕುದೀತಾ ಇರುತ್ತಲ್ವ, ಅದೇ ಹಬೆಯಲ್ಲಿ ಅದು ಸ್ವಲ್ಪ ಬೇಯುತ್ತೆ. ಆದ್ದರಿಂದ ನಮಗೆ 3 ನಿಮಿಷದಲ್ಲಿ ಬೆಂದಿದ್ರೆ ಸಾಕು. ಹಾಗೆ ಈಗ ನಾವು ಸಿಂಕಲ್ಲಿ ಪಾತ್ರೆ ಎಲ್ಲ ತೊಳೆದಿರ್ತೀವಿ, ಆ ಬಿಸಿನೀರನ್ನ ವೇಸ್ಟ್ ಮಾಡಿಬಿಡಿ, ಸಿಂಕ್ಗೆ ಹಾಕಿ. ಯಾಕಂದರೆ ಜಿರಳೆಗಳೆಲ್ಲ ಅದರಲ್ಲಿ ಬರ್ತಾ ಇರ್ತೇವಲ್ವ. ಬಿಸಿ ನೀರು ಹಾಕೋದ್ರಿಂದ ಜಿರಳೆಗಳು ಮತ್ತು ಅದರಲ್ಲಿ ಏನೇ ಕಸ ಕಟ್ಕೊಂಡಿದ್ರೆ ಆಯಿಲು ಈ ಥರದ್ದೆಲ್ಲ ಇದ್ರೂ ಅದು ಕ್ಲೀನ್ ಆಗುತ್ತೆ ಅಂತ ಅದೊಂದು ಟಿಪ್ಸು. ನೋಡ್ಕೋಬೋದು ನೀವು. ಹಾಗೆ ಅದನ್ನು ನೀರೆಲ್ಲ ಚೆಲ್ಲಿದ್ಮೇಲೆ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕಿ ಒಂದು ನಿಮಿಷ ಬಿಟ್ಟು ಅದನ್ನು ಹಿಡಿತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮೊಟ್ಟೆ ಅಂತ. ಒಂಚೂರು ಒಡೆದಿಲ್ಲ, ಏನಿಲ್ಲ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಇದ್ರಾಗ ಬಂದಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹಿಡ್ದಿದ್ದೀನಿ ಅಂತ. ಎಲ್ಲ ಮೊಟ್ಟೆನೂ ಬಿಡಿಸ್ಕೊಂಡೆ ಇವಾಗ ನಾನು. ಇವಾಗ ನೋಡಿ ಮಧ್ಯೆ ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೆಂದಿದೆ ಇಲ್ವಾ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡ್ಬೋದು ಇಲ್ಲಿ. ನೋಡಿದ್ರಾ? ಈಗ 3 ನಿಮಿಷದಲ್ಲಿ ಮೊಟ್ಟೆನ ಹೇಗೆ ಬೇಯಿಸಿದ್ವಿ ಅಂತ. ಗ್ಯಾಸ್ ಉಳಿತಾಯ ಮಾಡಿ. ಇಷ್ಟೇ. ಈ ಥರ ಟಿಪ್ಸ್ ಏನಾದರೂ ನಿಮಗೆ ಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತಾ ಹೋಗ್ತಾ ಇರ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್